Hello, students. Here today we'll discuss about the publicity as well as public relations. So, very important question for 2 marks. That is, what is publicity? So, publicity is a non-personal and non-paid form of communication of some favorable news presented in the mass media about a product or service, and it has more credibility. So, students, publicity is a form of advertising or awareing about the company as well as product and services which we are selling in the market. Also, we can call publicity is a non-personal and non-paid form of communication. It is a communication, that means awareness about our products and services to the public, speaking about our product and services to the public, but it is non-personal as well as non-paid form. So here, for this publicity, the company is not going to pay anything at all, whether it may be an incentive, whether it may be a salary, or whether it may be a communication or any other remuneration. So, we studied about the promotional mix. Under promotional mix, the last concept is a publicity, where the main intention of publicity to aware or communicate about our products to the general public, but it is a non-paid or unpaid form of communication of some favorable news presented in the mass media about the products or services. So, about the product and or services, the people who are working in an same organization, they are going to present or communicate about their product and services through the different medias. ಇಲ್ಲಿ ಪಬ್ಲಿಸಿಟಿ ಅಂದರೆ ಏನಂದರೆ, ಜನರಲ್ ಪಬ್ಲಿಕ್ಕಿಗೆ ಕಮ್ಯುನಿಕೇಟ್ ಮಾಡೋದು, ಮಾತಾಡೋದು, ಇನ್ಫಾರ್ಮ್ ಮಾಡೋದು, ಅವರಿಗೆ ತಿಳಿಸೋದು ಅಬೌಟ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವೀಸಸ್. ಬಟ್ ಇದು ನಾನ್ ಪೇಡ್ ಆರ್ ಅನ್ಪೇಡ್ ಅಂತ ಕರಿತೀವಿ ನಾವು. ಹಾಗಾದರೆ ಇಲ್ಲಿ ಪೇಮೆಂಟನ್ನು ಸಿಗೋದಿಲ್ಲ ಯಾರಿಗೂ ಕೂಡ. ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ನಾವು. ಸೊ ಕಸ್ಟಮರ್ ಜೊತೆ ರಿಲೇಷನ್ಶಿಪ್ಪನ್ನು ಡೆವಲಪ್ ಮಾಡ್ಕೊಳ್ಳೋದು, ಅವರಿಗೆ ಮಾತಾಡೋದು, ಕಸ್ಟಮರ್ಸಿಗೆ ಅವರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಅವೇರ್ನೆಸ್ ಕೊಡೋದು. ನಾನು ಇಲ್ಲಿ ಎಕ್ಸಾಂಪಲ್ ಅಡ್ವರ್ಟೈಸಿಂಗಲ್ಲಿ ಏನು ಮಾಡ್ತೀನಪ್ಪ, ಒಂದು ಚಿಕ್ಕದು ಅಡ್ವರ್ಟೈಸ್ಮೆಂಟನ್ನು ರೆಡಿ ಮಾಡ್ತೀನಿ, ಒಂದು ಶಾರ್ಟ್ ಮೂವಿಯನ್ನು ರೆಡಿ ಮಾಡ್ತೀನಿ, ಸೆಲೆಬ್ರಿಟೀಸಿಗೆ ತೊಗೊಳ್ತೀನಿ, ಲೈಕ್ ಅಮಿತಾಬ್ ಬಚ್ಚನ್ನಿಗೆ ತೊಗೊಳ್ತೀನಿ, ಓಕೆ, ಪುನೀತ್ ರಾಜ್ಕುಮಾರ್, ಓಕೆ, ದೆನ್ ಸುದೀಪ್, ದರ್ಶನ್, ಓಕೆ, ದೀಪಿಕಾ ಪಾದುಡ್ಕರ್, ದೆನ್ ಕರೀನಾ ಕಪೂರ್, ಇವರೆಲ್ರಿಗೂ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿ ತಗೊಳ್ತೀವಿ. ಸೊ ಇವರಿಗೆ ಮ್ಯಾಕ್ಸಿಮಮ್ ಸ್ಪೆಂಡ್ ಮಾಡ್ತೀವಿ, ಜಾಸ್ತಿ ರೆಮ್ಯುನರೇಷನ್ ಕೊಡ್ತೀವಿ, ಮತ್ತು ಒಂದು ಸ್ಮಾಲ್ ಅಡ್ವರ್ಟೈಸ್ಮೆಂಟ್ ಪ್ರಿಪೇರ್ ಮಾಡಿ ಟೆಲಿವಿಷನಲ್ಲಿ ಟೆಲಿಕಾಸ್ಟ್ ಮಾಡ್ತೀವಿ. ಸೊ ಇಲ್ಲೇನಾಗ್ತಿದೆ, ಖರ್ಚಾಗ್ತಿದೆ, ಪೇಮೆಂಟ್ ಆಗ್ತಿದೆ ಅಡ್ವರ್ಟೈಸ್ಮೆಂಟಿಗೆ, ಬಟ್ ಪಬ್ಲಿಸಿಟಿಯಲ್ಲಿ ಪೇಮೆಂಟನ್ನು ಕೊಡಲ್ಲ. ಅದಕ್ಕೆ ನಾವು ಇದಕ್ಕೆ ನಾನ್ ಪೇಡ್ ಆರ್ ಅನ್ಪೇಡ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸೊ ಪಬ್ಲಿಸಿಟಿ ಈಸ್ ಅ ನಾನ್-ಪರ್ಸನಲ್ ಆ್ಯಂಡ್ ನಾನ್-ಪೇಡ್ ಫಾರ್ಮ್ ಆಫ್ ಕಮ್ಯುನಿಕೇಷನ್. ಸೊ ಇಲ್ಲಿ ನೀವು ನಿಮಗೆ ಅರ್ಥ ಆಗಿರ್ಬೋದು ಪಬ್ಲಿಸಿಟಿ ಅಂದರೆ ಏನಂತ ಹೇಳಿ, ಆ್ಯಂಡ್ ವಿಚ್ ವಿಲ್ ಬಿ ಆಸ್ಕ್ ಫಾರ್ 2 marks ಫಾರ್ ಯುವರ್ ಎಕ್ಸಾಮಿನೇಷನ್ ಆಸ್ ವಾಟ್ ಈಸ್ ಪಬ್ಲಿಸಿಟಿ. ಸೊ ವಿಲ್ ಮೂವ್ ಆನ್ ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ the features of publicity. So the first one, publicity is an unpaid form of communication. As already informed you, it is an unpaid form of communication, and it does not involve any direct expenditure by the marketing firm. ಸೊ ಇಲ್ಲಿ ಮಾರ್ಕೆಟಿಂಗ್ ಫಾರ್ಮಿಂದ ಡೈರೆಕ್ಟ್ ಏನು ಎಕ್ಸ್ಪೆಂಡಿಚರೇ ಆಗೋದಿಲ್ಲ, ಲೈಕ್ ಖರ್ಚೇನೂ ಆಗೋದಿಲ್ಲ. ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ಅನ್ಪೇಡ್ ಫಾರ್ಮ್ ಆಫ್ ಕಮ್ಯುನಿಕೇಷನ್. And the second one, that is, there is no
identified sponsor for the communication as the message goes as a news items. So students, here publicity is non identified sponsor for the communication as the message goes as a news items. ಸೊ ಇಲ್ಲಿ ಸ್ಪಾನ್ಸರನ್ನು ಮಾಡೋದಿಲ್ಲ, ಯಾರಿಗೂ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ತಗೊಳ್ಳೋದಿಲ್ಲ, ಯಾರಿಗೂ ಪಬ್ಲಿಸಿಟಿಯಲ್ಲಿ ರಿಯಾಲಿಟಿ ಶೋಸ್ ಇರಲಿ, ಓಕೆ, ಯಾವುದಾದ್ರೂ ಫಿಲ್ಮ್ಸ್ ಇರಲಿ, ಯಾವುದಾದ್ರೂ ನ್ಯೂಸ್ ಚಾನಲ್ಸ್ ಇರಲಿ, ಅವರಿಗೆ ದುಡ್ಡು ಕೊಟ್ಟು ಒಂದು ಪಬ್ಲಿಸಿಟಿ, ಒಂದು ಸ್ಪಾನ್ಸರ್ ಥ್ರೂ ನಾವಿಲ್ಲಿ ಪಬ್ಲಿಸಿಟಿ ಕೊಡೋದಿಲ್ಲ, ಪ್ರಮೋಟ್ ಮಾಡೋದಿಲ್ಲ. ಸೊ ದಿಸ್ ಈಸ್ ನೋ ಐಡೆಂಟಿಫೈಡ್ ಸ್ಪಾನ್ಸರ್ಸ್. ನೆಕ್ಸ್ಟ್ ಒನ್, ದ ಫಂಕ್ಷನ್ಸ್ ಆಫ್ ಪಬ್ಲಿಕ್ ರಿಲೇಷನ್ಸ್. ಸೊ ಪಬ್ಲಿಸಿಟಿಯಲ್ಲಿ ಪಬ್ಲಿಕ್ ರಿಲೇಷನ್ಸನ್ನು ಬಿಲ್ಡ್ ಮಾಡ್ಕೊಳ್ತಾರೆ ಯಾರು ಅಂದರೆ ಎಂಪ್ಲಾಯೀಸ್ ಆಫ್ ಆ್ಯನ್ ಆರ್ಗನೈಸೇಷನ್ ಆರ್ ಮ್ಯಾನೇಜರ್ಸ್ ಆಫ್ ಆರ್ಗನೈಸೇಷನ್ ಆರ್ ದ ಓನರ್ ಆಫ್ ದ ಆರ್ಗನೈಸೇಷನ್. ನಾನು ಒಂದು ಪ್ರಾಡಕ್ಟ್ ಸೇಲ್ ಮಾಡ್ತೀನಿ ಅಂದರೆ ನಾನು ಯಾವ ಥರ ಪಬ್ಲಿಕ್ ರಿಲೇಷನ್ಸನ್ನು ಬಿಲ್ಡ್ ಮಾಡ್ಕೋಬೇಕು. ಸೊ ಏನು ಫಂಕ್ಷನ್ಸ್ ಅದರಿಂದು. ಸೊ ದ ಫಂಕ್ಷನ್ಸ್ ಪರ್ಫಾರ್ಮ್ಡ್ ಬೈ ಪಬ್ಲಿಕ್ ರಿಲೇಷನ್ಸ್ ಡಿಪಾರ್ಟ್ಮೆಂಟ್ ಆಫ್ ಆ್ಯನ್ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನಲ್ಲಿ ಪಬ್ಲಿಕ್ ರಿಲೇಷನ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಆ ಪಬ್ಲಿಕ್ ರಿಲೇಷನ್ ಡಿಪಾರ್ಟ್ಮೆಂಟಿಂದು ಕೆಲಸ ಏನಂತ ಇಲ್ಲಿ ಸ್ಟಡಿ ಮಾಡೋಣ. ಸೊ ದ ಫಸ್ಟ್ ಒನ್, ದಟ್ ಈಸ್ ಪ್ರೆಸ್ ರಿಲೇಷನ್ಸ್. ಸೊ ದ ಪಬ್ಲಿಕ್ ರಿಲೇಷನ್ಸ್ ಡಿಪಾರ್ಟ್ಮೆಂಟ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಮೀಡಿಯಾ to present true facts and a correct picture about the company. So press relations we can called as a media over here. So we'll keep in touch with the media and inform them about our products and services and the facts and correct picture about the company. So ನಮ್ಮ ಕಂಪನಿ ಪಿಕ್ಚರ್, ನಮ್ಮ ಕಂಪನಿ, ಓಕೆ, ಲೈಕ್ ಪಿಕ್ಚರ್ ಇನ್ ದ ಸೆನ್ಸ್ ಅಬೌಟ್ ಆ ಕಂಪನೀಸ್ ಫೀಚರ್ಸ್, ಆ ಫೀಚರ್ಸ್ ಇರಲಿ, ದೆನ್ ಆ ಫ್ಯಾಕ್ಟ್ಸ್ ಇರಲಿ, ನಮ್ಮದು ಪ್ರಾಡಕ್ಟ್ಸಿಂದು ಮೀಡಿಯಾ ಥ್ರೂ ಅನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಪಬ್ಲಿಕ್ಕಿಗೆ ಓಕೆ ಇನ್ಫಾರ್ಮ್ ಮಾಡ್ತೀವಿ. ದ್ಯಾಟ್ ಟು ವಿತೌಟ್ ಪೇಯಿಂಗ್ ಎನಿಥಿಂಗ್ ಎಟ್ ಆಲ್. ನೆಕ್ಸ್ಟ್ ಸೆಕೆಂಡ್ ಒನ್, ಪ್ರಾಡಕ್ಟ್ ಪಬ್ಲಿಸಿಟಿ. ದ ಪಬ್ಲಿಕ್ ರಿಲೇಷನ್ ಡಿಪಾರ್ಟ್ಮೆಂಟ್ ಮ್ಯಾನೇಜಸ್ ದ sponsoring of events which are necessary to draw attention to a new product. ಒಂದು ಹೊಸ ಪ್ರಾಡಕ್ಟಿಗೆ ಅಟೆನ್ಷನನ್ನು ಬಿಲ್ಡ್ ಮಾಡುತ್ತೆ. ಯಾವುದು ಥ್ರೂ ಅಂತ ಹೇಳಿದ್ರೆ ಪ್ರಾಡಕ್ಟ್ ಪಬ್ಲಿಸಿಟಿ ಥ್ರೂ. ಓಕೆ, ನೆಕ್ಸ್ಟ್ ಒನ್, ಕಾರ್ಪೊರೇಟ್ ಕಮ್ಯುನಿಕೇಷನ್. The public relations department promotes the image of the organization through communicating with the public and the employees within the organization. We can say speeches by the company's executive at a meeting of trade association or trade fairs can be really boost the company's image. Even interviews with the TV channels and responding to queries from the media go a long way in promoting public relations. So here, corporate communication in the sense of business communication. In the same business, the owner or a manager is going to communicate about the products and services or about our corporate with the public and the employees within the organization. ಸೊ ನಮ್ಮದೇ ಆರ್ಗನೈಸೇಷನ್ ಒಳಗೆ ನಾನೇನು ಮಾಡ್ತೀನಿ, ನಂದು ಕಂಪನಿ ಪ್ರಾಡಕ್ಟ್ ಸರ್ವಿಸಸ್ ಮತ್ತು ನಮ್ಮ ಕಂಪನಿ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತೇನೆ, ಥ್ರೂ ವಿಚ್ ಪಬ್ಲಿಕ್ ವಿಲ್ ಅವೇರ್ ಅಬೌಟ್ ಆರ್ ಕಂಪನೀಸ್ ಬ್ರ್ಯಾಂಡ್ಸ್. ದೆನ್ ದ ಫೋರ್ತ್ ಒನ್, ಲಾಬಿಂಗ್. The organization has to deal with the government officials and different ministers in charge of corporate affairs, industry, finance, with respect to policies relating to a business and the economy. The public relation depends in proactive in promoting or decoding regulations that affect them. So here, lobbying in the sense influencing towards the government. If in case some problem happens, as well as some policies are adopted in an institution as well as towards the public, the organization supposed to influence government. So government ಗೆ ಇನ್ಫ್ಲೂಯೆನ್ಸ್ ಮಾಡಬೇಕು.
by the organization towards the public, which built a strong relationship among the company as well as public. And the last one, that is counseling. The public relations department advertise the management on general issues which affect the public and the position the company would like to take on a particular issue. So ಇಲ್ಲಿ counseling in the sense ಡೀಲಿಂಗ್ ವಿತ್ ದಿ ಆ್ಯಕ್ಟಿವಿಟೀಸ್ ಟುವರ್ಡ್ಸ್ ದ ಪಬ್ಲಿಕ್. ಸೊ ಪಬ್ಲಿಕ್ ಜೊತೆ ಮಾತಾಡೋದು, ಪಬ್ಲಿಕ್ಕಿಂದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು, ಇದಕ್ಕೆ ನಾವು ಕೌನ್ಸಿಲಿಂಗ್ ಅಂತ ಕರಿತೀವಿ. ಥ್ರೂ ವಿಚ್ ವಿ ಕ್ಯಾನ್ ಬಿಲ್ಡ್ ಅ ಗುಡ್ ರಿಲೇಷನ್ಶಿಪ್ ಅಮಾಂಗ್ ದ ಪಬ್ಲಿಕ್. ಸೊ ಸ್ಟೂಡೆಂಟ್ಸ್, ಇನ್ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಕಮ್ ಟು ನೋ ಅಬೌಟ್ ದ ಪ್ರಮೋಷನ್, the features of promotion, and the public relations, that is what we called as functions of public relations department of an organization. Hope you understood the concept, and this is the last topic under this chapter, marketing. Okay, one concept I left, it seems this one, advantages and limitations of advertising and objections to advertising. ಸೊ ಇಲ್ಲಿ ಮೆರಿಟ್ಸ್, ಲಿಮಿಟೇಷನ್ಸ್ ಮತ್ತು ಆಬ್ಜೆಕ್ಷನ್ಸ್ ಅಡ್ವರ್ಟೈಸಿಂದು ನಾನು ಸ್ಕಿಪ್ ಮಾಡಿದ್ದೆ. ಸೊ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡಿ ಸೊ ಈ ಚಾಪ್ಟರನ್ನು ಮುಗಿಸ್ತೀನಿ. ಸೊ ಎಲ್ಲ ನೋಟ್ಸನ್ನು ಅಪ್ಡೇಟ್ ಆಗಿರಬೇಕು. ಸೊ ಇಲ್ಲಿ ಚಾಪ್ಟರ್ ಇದನ್ನು ಕಂಪ್ಲೀಟ್ ಆಗುತ್ತೆ.